ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಇಲ್ಲದೆ ಒಂದು ಕಪ್ ಅವಲಕ್ಕಿಯಿಂದ ರುಚಿಯಾದ ಒಂದು ಗರಿಗರಿಯಾದ ಸ್ನ್ಯಾಕ್ಸ್ನ ತಯಾರಿಸಿ ಖಂಡಿತವಾಗ್ಲೂ ತಿನ್ನಿ. ಒಂದ್ಸಲ ತಿಂದರೆ ಇದರ ಟೇಸ್ಟನ್ನು ನೀವು ಖಂಡಿತವಾಗ್ಲೂ ಮರೆಯೋದಿಲ್ಲ. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಸೊ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ, ಇದು ಪೇಪರ್ ಅವಲಕ್ಕಿ ಅಲ್ಲ. ಸೊ ನೋಡ್ಬೋದು ನೀವು. ಫ್ರೆಂಡ್ಸ್, ನೀವ್ಯಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಈಗ 1 ಕಪ್ ಅವಲಕ್ಕಿಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಬೌಲಿಗೆ ಹಾಕಿದ ನಂತರ ಒಂದು 2ರಿಂದ 3 ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿರುವಂತಹ ಒಂದು ಕೊಳೆ ಎಲ್ಲ ಹೊರಟೋಗುತ್ತೆ. ಸ್ವಲ್ಪ ನೋಡಿ, ಅದರಲ್ಲಿ ಸ್ವಲ್ಪ ಧೂಳು ಹೆಚ್ಚಾಗೇ ಇರುತ್ತೆ. ಹಾಗಾಗಿ ನಾವು ಒಂದು 2ರಿಂದ 3 ಸಲ ಚೆನ್ನಾಗಿ ಅದನ್ನು ವಾಶ್ ಮಾಡಿದ್ರೆ ನಮಗೆ ಒಳ್ಳೆ ಅಕ್ಕಿ ಥರ ಅದು ಒಂದು ವೈಟಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಒಂದು 2 ಸಲ ತೊಳೆದಾದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ, ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ನೀರನ್ನು ಹಾಕಿ ನಾವು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು 20 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ಬೇರೆ ಒಂದು ಕೆಲಸವನ್ನು ನಾವು ಮಾಡ್ಕೋಬೇಕಾಗುತ್ತೆ ಒಂದು 20 ನಿಮಿಷ. ಅದಾದ ನಂತರ ಇವಾಗ ನಾವು 20 ನಿಮಿಷ ಆದ ನಂತರ ಅವಲಕ್ಕಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಈಗ ಎಷ್ಟು ಸ್ಮೂತಾಗಿ ಅದು ಅನ್ನ ತುಂಬಾ ಚೆನ್ನಾಗಿ ಬೆಂದಾಗ ಹೇಗಾಗಿರುತ್ತೋ ಆ ರೀತಿಯಾಗಿ ಆಗಿರಬೇಕು ನಮಗೆ ಅವಲಕ್ಕಿ. ಸೊ ಈಗ ಅವಲಕ್ಕಿಯನ್ನು ಕೂಡ ನಾನು ಮ್ಯಾಶ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಕೈಯಲ್ಲೇ ನೋಡ್ಬೋದು, ಈ ರೀತಿಯಾಗಿ ಸಾಫ್ಟಾಗಿ ಆಗಿರಬೇಕು ನಮಗೆ. ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಸೊ ಒಂದು 10ರಿಂದ 15 ನಿಮಿಷ ಇಟ್ಟರು ನಡೆಯುತ್ತೆ. ಟೈಮ್ ಇದೆ ಅಂದರೆ ಒಂದು 20 ನಿಮಿಷ ಇಡಿ, ಏನೂ ತೊಂದರೆ ಇಲ್ಲ. ಸೊ ಈಗ ಒಂದು ಜಾರ್ ತೊಗೊಳ್ತಾ ಇದ್ದೀನಿ. ಈ ಜಾರಿಗೆ ಮೊದಲನೇದಾಗಿ ನಾವು ಈಗ ನೆನೆಸಿರೋಂತಹ ಅವಲಕ್ಕಿಯನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ರುಚಿಯಾಗಿರುವಂತಹ ಅವಲಕ್ಕಿ ಬೋಂಡ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಈಸಿಯಾಗಿ ಮಾಡುವಂಥದ್ದು. ಈ ಒಂದು ಚಳಿಗೆ ತುಂಬಾ ಗರಿಗರಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಬೋಂಡ ರೆಸಿಪಿ ರೆಡಿಯಾಗುತ್ತೆ. ಸೊ ಈಗ ನೋಡಿ, 1 ಕಪ್ ಅವಲಕ್ಕಿಯಲ್ಲಿ ನಾನು ಇಷ್ಟನ್ನು ನೆನೆ ಹಾಕೋದ್ರಿಂದ ನಮಗೆ ಈ ಒಂದು ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ನೀವು ಸುಮಾರು ಒಂದು 4ರಿಂದ 5 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೊಳ್ಬೋದು. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಒಂದು 1/4 ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸೊ ಹುಳಿ ಮೊಸರಲ್ಲ ಅನ್ನೋದಾದರೆ ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ. ಹುಳಿ ಮೊಸರಿದ್ರೆ ಒಂದು 1/4 ಕಪ್ ಸಾಕಾಗುತ್ತೆ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ನೀರು ಹಾಕ್ಕೋಬೇಕು. ನೀರು ಹಾಕಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ನೋಡಿ, ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. ಅರ್ಧ ಕಪ್ ಹಾಕ್ಕೊಂಡ್ರೆ ನೀರು ಅದೇ ಹೆಚ್ಚಾಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆಗಿರಬೇಕು. ನಮಗೆ ಥಿಕ್ಕಾಗಬೇಕು, ಜಾಸ್ತಿ ತೆಳ್ಳಗಿರಬಾರ್ದು ಹಿಟ್ಟು. ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸಾಫ್ಟಾಗಿ ನಮಗೆ ನುಣ್ಣಗಾಗಬೇಕು. ಮತ್ತು ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಓಕೆ, ಈಗ ನೋಡಿ, ಈ ರೀತಿಯಾಗಿ ರುಬ್ಬಿರುವಂಥ ಮಿಶ್ರಣನ ಒಂದು ಬೌಲಿಗೆ ನಾನು ತೆಗೆದಿಟ್ಕೊಳ್ತಿದ್ದೀನಿ. ಇದಕ್ಕೆ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಕಟ್ ಮಾಡಿರೋಂಥ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಕೊಡೋದಾದರೆ ಅದನ್ನು ಸ್ಕಿಪ್ ಮಾಡಿ, ಏನು ಬೇಡ. ನಂತರ ಈಗ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೈಸೂರು ಬೋಂಡ ಅಥವಾ ಮಂಗಳೂರು ಬಜ್ಜಿ ಈ ಥರದ್ದೆಲ್ಲ ತಯಾರಿಸಿದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ಪಕೋಡನೂ ಕೂಡ. ನಂತರ ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಥಿಕ್ಕಾಗಿ ಬರಬೇಕು. ಹೀಗೆ ನಾವು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ನೋಡಿ, ಒಂದು ಥಿಕ್ನೆಸ್ ಬರುತ್ತೆ ಮತ್ತು ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ಆವಾಗ ಫ್ಲಫಿಯಾಗಿ ಬರುತ್ತೆ. ನಿಮಗೆ ಬೇಕು ಅಂದರೆ ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ಕೊಳ್ಬೋದು. ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿ ತೆಳ್ಳಗಾಗಿದೆ ಸ್ವಲ್ಪ. ಈಗ ನಾವೇನು ಹಾಕ್ಕೋಬೇಕು, ಇದಕ್ಕೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೋಬೇಕು. ಆವಾಗ ಒಂದು ಹದಕ್ಕೆ ನಮಗೆ ಹಿಟ್ಟು ಬಂದುಬಿಡುತ್ತೆ. ಅದಕ್ಕೆ ರುಬ್ಬಬೇಕಾದ್ರೆ ನೀರನ್ನು ಕಮ್ಮಿ ಉಪಯೋಗಿಸಿ. ಓಕೆ, ನಂತರ ಸಣ್ಣಗೆ ಕಟ್ ಮಾಡಿರೋವಂಥ
ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 10ರಿಂದ 15 ಎಲೆ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ ಆಗೋಷ್ಟು ಈರುಳ್ಳಿ, ಒಂದು ದೊಡ್ಡ ಸೈಜಲ್ಲಿರುವಂಥ ಈರುಳ್ಳಿಯನ್ನು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಅದಕ್ಕೆ ನಮಗೆ ಈ ಹಿಟ್ಟು ಬಂದ್ಬಿಡುತ್ತೆ. ಓಕೆ, ಹಾಗಂತ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಲೇಬೇಡಿ, ಆಯಿತಾ. ಈಗ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ನಾವು ಹಿಟ್ಟಿಗೆ ಬೇಕು ಅಂದರೆ ಸೋಡಾವನ್ನು ಸೇರಿಸ್ಕೊಳ್ಬೋದು. ಆದರೆ ನಾನು ಇಲ್ಲಿ ಏನೂ ಕೂಡ ಹಾಕ್ಕೊಳ್ತಾ ಇಲ್ಲ. ಸೋಡಾ ಪೌಡರು ಅಥವಾ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಯಾವುದನ್ನು ಕೂಡ ಹಾಕ್ಕೊಳ್ತಾ ಇಲ್ಲ, ಅಥವಾ ಏನೋ ಯಾವುದನ್ನು ಹಾಕ್ಕೊಳ್ತಾ ಇಲ್ಲ. ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ನಂತರ ಚಿಕ್ಕದಾಗಿ ನಾನು ಪಕೋಡವನ್ನು ಹಾಕ್ಕೊಳ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಣ್ಣೆಯಲ್ಲಿ ನಾವು ಚಿಕ್ಕದಾಗಿರೋದನ್ನು ಹಾಕ್ಕೊಳ್ಳೋಣ. ಅದು ನಿಮಗೆ ಬೇಕು ಅಂತಂದರೆ ನೀವು ದೊಡ್ಡ ಗಾತ್ರದಲ್ಲೂ ಕೂಡ ಪಕೋಡಗಳನ್ನು ಬೋಂಡನ ಮಾಡ್ಕೋಬೋದು. ಸೊ ನಾನು ಪುಟಾಣಿದು ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಮೀಡಿಯಮಾಗಿ ಕಾದಿರಬೇಕು, ಆವಾಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನು ಎಲ್ಲದನ್ನು ಕೂಡ 1 ಬೈ 1 ಹಾಕ್ಕೊಳ್ತೀನಿ. ಸ್ವಲ್ಪ ದೂರ ಹಾಕ್ಕೊಳ್ಳೋಣ, ಹತ್ತತ್ರ ಬೇಡ. ನೋಡಿ ಈಗ ಸ್ವಲ್ಪ ದೂರ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಹಾಕಿದ ನಂತರ ನಾವು ಸ್ವಲ್ಪ ಅದನ್ನು ಏನೂ ಮಾಡೋಕ್ಕೆ ಹೋಗಬಾರ್ದು, ಮುಟ್ಲೇಬಾರ್ದು. ಅದೇ ಹಾಗೆ ನೋಡಿ ಉಬ್ಬಿ ಬಂದುಬಿಡುತ್ತೆ. ನಾವು ಎಷ್ಟು ಚಿಕ್ಕದು ಹಾಕಿದ್ವಲ್ವ, ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಅವಲಕ್ಕಿ ಬೋಂಡ ರೆಸಿಪಿ ಇದು. ಇದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದೂ ಕೂಡ ಇಲ್ಲದೆ 1 ಕಪ್ ಅವಲಕ್ಕಿಯಿಂದ ರುಚಿಯಾಗಿರುವಂತಹ ಒಂದು ಗರಿಗರಿಯಾದ ಬೋಂಡನ ತಯಾರಿಸಿ ತಿನ್ನಿ. ಖಂಡಿತ ಇದರ ರುಚಿನ ನೀವು ಮರೆಯೋದಿಲ್ಲ, ಮತ್ತೆ ಮಾಡ್ಕೊಂಡು ತಿಂತೀರಾ. ಈಗ ಆಗಿದೆ, ಒಂದು ಸೈಡ್ ಆಗಿರೋದನ್ನು ಇವಾಗ ನಾವು ಇನ್ನೊಂದು ಸೈಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಆದರೆ ಸ್ಟವ್ನ ಹೈ ಫ್ಲೇಮ್ ಮಾಡಬಾರ್ದು, ಲೋ ಫ್ಲೇಮಲ್ಲೇ ನೀವು ಇದನ್ನು 2 ಸೈಡ್ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ನಮಗೆ ಕಲರ್ ಚೇಂಜ್ ಆಗಿದೆ ಅಂದಾಗ ಗೊತ್ತಾಗುತ್ತೆ, ಬಬಲ್ಸ್, ಎಣ್ಣೆಯಲ್ಲಿ ಬರ್ತಿರೋಂಥ ಬಬಲ್ಸು ತಾನಾಗಿಯೇ ಕಮ್ಮಿ ಆಗ್ತಾ ಇರುತ್ತೆ, ಆವಾಗ ಪರ್ಫೆಕ್ಟಾಗಿ ಇದಾಗಿದೆ ಅಂತ. ಸೊ ಈಗ ನೋಡಿ 2 ಸೈಡ್ ಕೂಡ ನಾನು ಚೆನ್ನಾಗಿ ಇದನ್ನು ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆಗಿದೆ. ಸೊ ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಇರುತ್ತೆ ಈ ಒಂದು ಅವಲಕ್ಕಿ ಬೋಂಡ. ತಯಾರಿಸಿ ಫ್ರೆಂಡ್ಸ್, ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಖಂಡಿತವಾಗ್ಲೂ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೂ ಕೂಡ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಶೇರ್ ಮಾಡೋದಂತೂ ಮರಿಬೇಡಿ. ಓಕೆ, ಸೊ ಆಗಿರೋದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಟಿದೆ. ಅದಾದ ನಂತರ ಈಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ತುಂಬಾ ಟೇಸ್ಟಿಯಾಗಿರುವಂಥ ಎಮ್ಮಿಯಾಗಿರುವಂಥ ಒಂದು ಕಡಲೆ ಹಿಟ್ಟು ಇಲ್ಲದೆ ಮಾಡಿರುವಂತಹ ಅವಲಕ್ಕಿ ಬೋಂಡ ಅಥವಾ ಅವಲಕ್ಕಿ ಪಕೋಡ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್, ಸಿ ಯು.